ಹುಡುಗರು. ಈ ಕಣ್ಣನ ಲುಕ್ನ ನೋಡ್ರಿ ಒಂದ್ಸಾರಿ. ಈ ಕಣ್ಣನ ಲುಕ್ ಯಾವುದು ಅಂತ ತೋರಿಸ್ತೀನಿ ಇವತ್ತು. ಅವ್ರನ್ನ ಬೇಕು ಅಂತಲೇ ಹುಡುಕಿ ಅವರ ಒಂದು ಖುಷಿ ಆಗ್ತಾ ಇದೆ. ಹಿಂದಕ್ಕೆ ಇದಿರೋ ಇದೇ ಒಂಥರ ಸ್ಟ್ರಾಂಗು. ನೋಡ್ತಾ ಇರ್ಬೋದು ಈ ವ್ಯಕ್ತಿಯನ್ನು. ಫಸ್ಟ್ ದನನ ತೋರಿಸ್ತೀನಿ ನೋಡ್ರಿ. ಅವತ್ತು ನಾವು ತಗೊಂಡಾಗ ಕೇವಲ 41,000ಕ್ಕೆ ದನನ ಪರ್ಚೇಸ್ ಮಾಡಿದ್ದು. ತುಂಬ ಒಂದು ಖುಷಿ ಆಗ್ತಿದೆ. ಅವ್ರು ಹೇಳಿದ್ರು, ಅಣ್ಣ ನಾವು ಹಿರಿಸಭೆ ಹತ್ರ ನಮ್ಮೂರು, ನಾನು ದನ ಸಾಕಬೇಕು ಅಂತ. ಇವತ್ತು ಆ ದನನ ನೋಡಿದಾಗ ನನಗೆ ತುಂಬ ಖುಷಿ ಆಯಿತು. ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಿ ನಿಲ್ಲಿಸಿದ್ದಾರೆ. ತುಂಬ ಒಂದು ಖುಷಿ. ನೋಡ್ತಾ ಇರ್ಬೋದು. ಅವತ್ತು ನಾವು ತಗೊಂಡಾಗ ಒಳ್ಳೆ ಆಡು ಮರಿ ಇದ್ದಂಗಿದ್ದು ಇಷ್ಟಿಷ್ಟಪ್ಪ. ಇವತ್ತು ಆ ಸೊಂಟದ ಮೇಲೆ ಕೂತಿರೋ ಮಾಂಸನ ನೋಡಿದಾಗ ನಿಜಕ್ಕೂ ಮೈ ಜುಮ್ ಅನ್ನುತ್ತೆ. ಇವತ್ತು ಬೇರೆ ಬೇರೆ ಆಯ್ತಾ ಇರ್ಬೋದು, ಆದರೆ ತುಂಬ ಒಂದು ಖುಷಿ ಆಗ್ತಿದೆ. ನೋಡ್ತಾ ಇರ್ಬೋದು ಸ್ನೇಹಿತರೆ. ಇವರು ಎಲ್ಲಿಯವರು ಅಂತ ಅವ್ರನ್ನೇ ಕೇಳೋಣ. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ಅಣ್ಣ ನಿಮ್ಮ ಹೆಸರು? ಪುನೀತ್ ಅಂತ. ಯಾವ ಊರವ್ರು ತಾವು? ನಮ್ದು ನಾಗಮಂಗಲ ತಾಲೂಕು, ಇಂಡಿಮೂಲೆ ಹೋಬಳಿ, ಆದಿ ಚಿಂಚನಗಿರಿ ಬಿಟ್ಟು ಮುಂದೆ ಒಂದು 7 ಕಿಲೋಮೀಟ್ರು, ಏನಾಗ್ತೇಳಿ ಪಕ್ಕ ಬೊಮ್ಮೇನಹಳ್ಳಿ ಅಂತ ನಿಮ್ಮೂರು. ಓಕೆ ಅಣ್ಣ, ಈ ಕರುಗಳು ಎಲ್ಲಿ ತಂದ್ರಿ ಅಂತ ಹೇಳ್ಬೋದಾ? ಅಣ್ಣ ನನಗೆ ಇದು ಹಳ್ಳಿಕಾರ್ ಲೋಕೇಶ್ ಅವರು ರಾಮನಗರದ ಹತ್ರ ಕೊಡಿಸಿದ್ರು. ಓಕೆ, 41,000ಕ್ಕೆ. ಎಷ್ಟು ಕೊಡಿಸಿದ್ರು? 41,000ಕ್ಕೆ. ಎಷ್ಟು ದಿನಗಳ ಹಿಂದೆ ಅಣ್ಣ? ಕರೆಕ್ಟಾಗಿ ಇವತ್ತಿಗೆ 1.5 ತಿಂಗಳಣ್ಣ. 1.5 ತಿಂಗಳಿಗೆ ಇಷ್ಟು ದಪ್ಪ ಆಗಿದಾವಲ್ಲ, ಈ ಥರ ಮೇಯಿಸಿದ್ರಲ್ಲ, ಏನು ಕೊಟ್ಟು ಮೇಯಿಸಿದ್ರಿ ಹೇಳಿ? ಅಣ್ಣ ಇವಕ್ಕೆ ಏನು ಕೊಟ್ಟಿಲ್ಲ, ರವೆ ಬೂಸ ಒಂದು ಬಿಟ್ಟು ಏನು ಕೊಟ್ಟಿಲ್ಲ. ನಮ್ಮ ತಂದೆ ಕೈಲಿ ಹುಲ್ಲು ಹಾಕಿದರೆ ಇದು ನಾನು ಸಾಕಾಣಿಕೆ ಮಾಡಿರೋದಲ್ಲ. ನಂದೇನಿದ್ರು ಬರೀ ಹಳ್ಳಿ ಮೇಲೆ ಸುತ್ತೋದು, ತಂದು ಕೊಡೋದಷ್ಟೇ. ನನ್ನ ಶೋಕಿ ನಮ್ಮ ಅಪ್ಪನ ಮುಖಾಂತರ ತೀರಿಸ್ಕೊತಾ ಇದ್ದೀನಿ. ನಮ್ಮ ಅಪ್ಪಂಗೆ ನಮ್ಮ ತಾತಂಗೆಲ್ಲ ಹುಚ್ಚಿತ್ತು ಹಳ್ಳಿ ಕಾರ್ ಕಟ್ಟಬೇಕು ಅಂತ. ಓಕೆ, ಬಟ್ ಮನೆ ಪರಿಸ್ಥಿತಿ ಅಮೌಂಟು ಶಾರ್ಟೇಜ್ ಇರೋದ್ರಿಂದ ನಮ್ಮ ತಂದೆ ಕೈಲಿ ಕಟ್ಟಕ್ಕೆ ಆಗ್ತಿರ್ಲಿಲ್ಲ. ಓಕೆ, ಈಗ ಅದನ್ನ ನೀವು ಪೂರ್ತಿ ಮಾಡ್ತಾ ಇದ್ದೀರಾ? ತಂದೆ ಒಂದು ಶೋಕಿ ಮಾಡಿಸ್ಬೇಕು, ಅವ್ರು ಸಾಯೋ ಟೈಮಲ್ಲಿ ಒಂದು ಶೋಕಿ ಮಾಡಿ ಸಾಯಬೇಕು ಅನ್ನೋದು ಒಂದು ಆಸೆ. ಅದಕ್ಕೋಸ್ಕರ ಹಳ್ಳಿ ಕಾರ್ ಕಟ್ಟಿದ್ದೀರಾ? ಓಕೆ, ಈಗ ಏನು ಬೆಲೆ ಹೇಳ್ತಾ ಇದ್ದೀರಾ ಇವಕ್ಕೆ? ಅಣ್ಣ ಇದಕ್ಕೆ ನಾನು 1.30 ಬೆಲೆ ಕಟ್ಟಿದ್ದೀನಿ ಅಣ್ಣ. 1.30 ಬೆಲೆ ಹೇಳ್ತಾ ಇದ್ದೀರಾ? ಹೆಚ್ಚು ಕಮ್ಮಿ ಕೂತ್ಕೊಂಡ್ರೆ ಕೊಡ್ತೀರಾ ನೀವು? ಕೊಡ್ತೀನಿ. ಓಕೆ ಅಣ್ಣ, ಇವಾಗ ಇಷ್ಟೇ ಶುದ್ಧ ಇದ್ದಂಥ ಆಡುಮರಿ ಥರ ಇರೋಂಥ ಕರನ ತಂದು ನಿಮ್ಮ ಮನೆಗೆ ಕೊಟ್ಟಿದ್ದು 41,000. ಅವತ್ತು ಜನ ಅಂದರು, ಕೆಲವರು ಸಾಕು ಅಂದರು, ಕೆಲವರು ಇಲ್ಲ ಕಡಿಮೆಗೆ ತಂದಿದ್ದೀರಾ, ಜಾಸ್ತಿಗೆ ತಂದಿದ್ದೀರಾ ಅಂತ ವಾದಗಳು ನೋಡೋದು. ಅದೆಲ್ಲ ವಾದಗಳ ಮಧ್ಯದಲ್ಲಿ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ, ಸುಮ್ಮನಾದೆ. ಓಕೆ, ಇಷ್ಟು ವರ್ಷ ಜಾತ್ರೆ ಮಾಡ್ಕೊಂಬಂದಿರಲ್ಲ, ಈ ವರ್ಷ ಜಾತ್ರೆ ಕದರ್ ಹೇಗಿದೆ ಅಣ್ಣ? ನಾನು ಸುಮಾರು 15 ದಿವಸದಿಂದ ನಾನು ಕ್ಯಾಬ್ ಓಡಿಸೋದು ಬೆಂಗಳೂರಲ್ಲಿ. ಓಕೆ, ನಾನು 15 ದಿವಸದಿಂದ ಜಾತ್ರೆಗಳು ಸುತ್ತಾ ಇದ್ದೀನಿ. ಓಕೆ, ಬಟ್ ಎಲ್ಲ ಜಾತ್ರೆಲ್ಲೂ ಏನಾಗಿದೆ ಅಂದರೆ, ಘಾಟಿಲಿ 3 ದಿವಸ ಐತೆ, ಸಪ್ಲಮ್ಮ 3 ದಿವಸ ಐತೆ, ಚಿಂಚಿನಕಟ್ಟೆಲಿ 1 ದಿವಸ ಐತೆ. ಇವತ್ತು ನಮ್ಮ ಜಾತ್ರೆಗೆ ಬಂದಿದ್ದೀನಿ. ಎಲ್ಲ ಜಾತ್ರೆ ಹಂಗೆ ನಮ್ಮ ಜಾತ್ರೆನೂ ಸ್ವಲ್ಪ ಮಂಕೆನೆ. ನಮ್ಮ ಜಾತ್ರೆನೂ ಮಂಕೆ? ಹೌದು. ಓಕೆ, ಅಂದರೆ ಇವಾಗ ತಗೊಳ್ತಕ್ಕಂಥ ಗಿರಾಕಿಗಳು, ದೇಶದ ಗಿರಾಕಿಗಳು ಬರಲಿಲ್ಲ ಅಂತ ಆಯ್ತು. ಅಲ್ಲಿಗೆ ಬರಲಿಲ್ಲ. ಅವ್ರು ಬಂದ್ರೂ ಕೆಲವು ಗಿರಾಕಿಗಳು ಬಂದಿದ್ದಾರೆ. ಬಟ್ ನಮ್ಮ ಕೆಲವರು ಈ ಶೋಕಿ ಮಾಡೋಕ್ಕೆ ಅಂತ ಬಂದಿರೋರು ಕೆಲವರು ಬೆಲೆಗಳು ಇಲ್ದಿದ್ ರೈತರ ಹತ್ರನೇ ಒಂದು ಬೆಲೆಗೆ ತಗೊಳ್ಳೋದು, ಅವರೇ ಇಲ್ಲಿ ಬಂದು ಜಾತ್ರೆಲಿ ದವಣಿ ಕಟ್ಟಿ ಒಂದು ಬೆಲೆ ಹೇಳೋದು, ಆ ಥರ ಆಗಿರೋದ್ರಿಂದ ಪಾಪ ಅವರು ತಗೊಳಕ್ಕೆ ಇನ್ನು ಮುಂದೆ ನೋಡ್ತಾರೆ. ಹಂಗಾಗಿ ಸ್ವಲ್ಪ ವ್ಯಾಪಾರ ಡಲ್ ಇದೆ ಅಣ್ಣ. ಓಕೆ ಅಣ್ಣ, ಎಷ್ಟು ದಿನಗಳ ಜಾತ್ರೆ ಇದು? ಅಣ್ಣ ಇದು ಒಂದು 5-6 ದಿವಸ ನಡೆಯುತ್ತಣ್ಣ. ಓಕೆ, ಈಗ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಗಿದೆ? 2 ದಿವಸ ಆಗಿದೆ. 2 ದಿನ ಆಗಿದೆ. ಇವತ್ತು ಯಾವ ವಾರ ಅಲ್ಲಿಗೆ? ಗುರುವಾರನಾ? ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರದವರೆಗೂ ಇರ್ತದೆ. ಸೋಮವಾರ ಗಂಟೆ ಇರುತ್ತೆ. ಸೋಮವಾರ ದಿನ ಎಲ್ಲ ಓಡ್ತಾರೆ. ಓಕೆ ಅಣ್ಣ, ಈಗ ಜಾತ್ರೆಗೆ ಶೋಕಿ ಮಾಡ್ತಾ ಇದ್ದೀರಾ, ನೀವು ಕ್ಯಾಬ್ ಓಡಿಸ್ತಾ ಇದ್ದೀರಾ, ಅಪ್ಪ ಸಾಕ್ತಾರೆ, ಎಲ್ಲ ಮಾಡ್ತಾರೆ. ಇದನ್ನೆಲ್ಲ ಮೇಂಟೆನೆನ್ಸ್ ಮಾಡಾದ್ಮೇಲೆ ಈಗ ಅವ್ರ ಮುಖಾಂತರ ನೀವು ಶೋಕಿನ ತೀರಿಸ್ಕೊಂತಿದ್ದೀರಾ. ಇದ್ರಲ್ಲಿ ಏನಾರು ವ್ಯವಸಾಯ ಮಾಡ್ತೀರಾ ನೀವು? ವ್ಯವಸಾಯ ಮಾಡ್ತಾರೆ, ನಮ್ಮ ತಂದೆ ಸಣ್ಣ ಪುಟ್ಟ ಮಾಡ್ತಾರೆ. ಇಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊತಾರೆ. ಅದು ಬಿಟ್ಟು ಹೊರತು ಅವರು ನನ್ನನ್ನು ಶೋಕಿ ಮಾಡಿಸ್ಬೇಕು ಅಂದ್ಬಿಟ್ಟು ಅವ್ರು ಸಾಕ್ತಾರೆ. ಅಂದರೆ ಸಾಕೋದ್ರಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿತಾವೆ. ಹೌದಣ್ಣ, ನಮ್ಮ ತಂದೆ ಹಂಗೆ ಸಾಕ್ತಾರೆ. ಅವ್ರ ಅರ್ಧಲ್ಲಿ ಮಾತ್ರ ಅವರು ಫುಲ್ ನಮ್ಮನ್ನೂ ಹಂಗೆ ಸಾಕಿಲ್ಲ, ಅವರು ಆ ಥರ ಸಾಕ್ತಾರೆ. ಬರೀ 1.5 ತಿಂಗಳಿಗೆ. ಇದೇ ವಿಡಿಯೋ ನೀವೇ ಮಾಡಿದ್ರಿ ನನಗೆ ಕೊಡಿಸಿದಾಗ. 1.5 ತಿಂಗಳು ಮೇಲೆ 15 ದಿವಸ ಕರೆಕ್ಟಾಗಿ ಈ ಲೆವೆಲಿಗೆ ತಂದು ನಿಲ್ಲಿಸಿದ್ದಾರೆ. ಯಾವ ತಿಂಡಿ, ಬೆಣ್ಣೆ, ಹಾಲು ಯಾವುದೂ ಹಾಕಿಲ್ಲ ಅಣ್ಣ, ಬರೀ ಹುಲ್ಲಲ್ಲಿ ನಿಲ್ಲಿಸಿರೋದು ನಮ್ಮ ತಂದೆ. ಆ ಥರ. ಓಕೆ, ತುಂಬ ಒಂದು ಖುಷಿ ಆಗ್ತಿದೆ ಹಾಗಾದರೆ. ಓಕೆ, ನೋಡ್ತಾ ಇರ್ಬೋದು ಸ್ನೇಹಿತರೆ, ಅವತ್ತು ನಾವು 41,000ಕ್ಕೆ ತೊಗೊಂಡ್ವೋ, ಇನ್ನೂ ಇಡ ಹೊಡೆದಿಲ್ಲ. ಯಾವುದೇ ಒಂದು ಸುಳಿ ಆಗಲಿ, ಬಲಗಡೆಗಿರೋ ಸುಳಿ ಆಗಲಿ, ಯಾವುದೇ ಒಂದು ತಪ್ಪಿನ ಸುಳಿ ಆಗಲಿ ಇಲ್ಲ.
ಇದನ್ನು ನಾನೇ ಕೊಡಿಸಿದ್ದು. 41,000 ಕೊಡಿಸಿದಾಗ ಎಷ್ಟೋ ಜನ ಹೇಳಿದ್ರು ತುಂಬ ಜಾಸ್ತಿ ಆಗೋಯ್ತು ಬೆಲೆ ಅಂತಂದರು. ಕೆಲವರು ಇಲ್ಲ ಅಣ್ಣ ಬೆಲೆ ಕೊಟ್ಟಿರೋದು ಸಾಕು ಅಂತಂದರು. ಕೆಲವರು ಜಾಸ್ತಿ ಕೊಟ್ಟಿದ್ದೀರಾ, ಕಮ್ಮಿ ಹೇಳ್ತಾ ಇದ್ದೀರಾ ಜನಗಳಿಗೆ ಅಂತಂದರು. ಯಾರು ಏನಾರ ಅಂದ್ಕೊಳ್ಳಿ, ನಾವು ಕೊಡಿಸ್ಬೇಕಿತ್ತು, ಕೊಡಿಸಿದ್ವಿ. ಒಬ್ಬ ರೈತನ ನಾವು ಉಳಿಸ್ಬೇಕು ಅಂತ ಮಾಡಿದ್ದೀವಿ. ತುಂಬ ಒಂದು ಖುಷಿ ಆಗ್ತಿದೆ. ಅಣ್ಣ ಯಾರಾದರೂ ಬಂದರೆ ಕೊಡ್ತೀರಾ ನೀವು? ಖಂಡಿತ ಕೊಡ್ತೀನಿ ಅಣ್ಣ. ಜಾತ್ರೆಯಲ್ಲಿ ಮಾರಲಿಲ್ಲ ಅಂದರೆ ಮನೆ ಹತ್ರ ಹೋದ್ರೆ ಕೊಡ್ತೀರಾ? ಅಣ್ಣ ಮೊಬೈಲ್ ನಂಬರು 9916261641 ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ಇವರ ಮೊಬೈಲ್ ನಂಬರ್ ಆಗಿರುತ್ತೆ. ಆದಷ್ಟು ನಮ್ಮ ರೈತರು ಬರೋರಿದ್ದರೆ ಇದನ್ನು ಬೆಳಗ್ಗೆನೇ ನಾನು ಅಪ್ಲೋಡ್ ಮಾಡಿರ್ತೀನಿ. ಇನ್ನೂ 3 ದಿನ ಜಾತ್ರೆ ಇರುತ್ತೆ ಭಾನುವಾರದವರೆಗೂ. ದಯವಿಟ್ಟು ಬನ್ನಿ, ಒಳ್ಳೊಳ್ಳೆ ರೈತರ ಮನೆಯಿಂದ ದನ ತಗೊಳ್ಳಿ. ಮೂಲ ರೈತರಿಂದ ತೊಗೊಂಡಾಗ ನಿಮಗೂ ಕೂಡ ಕಡಿಮೆ ಬೀಳುತ್ತೆ. ಎಲ್ಲೋ ಒಂದು ಕಡೆ ಪೌಡ್ರ್ ಹಾಕ್ಕೊಂಡು ನಾವು ಶೋಕಿ ಮಾಡೋ ಜನ ಅಲ್ಲ, ಅವರು ಮೂಲ ರೈತರ ಹತ್ರನೇ ತಗೊಂಡು ಒಬ್ಬ ರೈತ ಗೇಯ್ ಅಂತವನು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ವ್ಯವಸಾಯ ಮಾಡಿದಷ್ಟು ಒಂದು ತುಂಬ ಖುಷಿ ಆಗುತ್ತೆ, ಒಂದು ಖುಷಿ ಆಗುತ್ತೆ. ಯಾಕೆ ಅಂತಂದರೆ ಇಲ್ಲಿ ನೋಡಿ, ಈ ಚಿಕ್ಕ ಹುಡುಗ ಇವನು ಏನಕ್ಕೆ ಬಂದವನ ಅಂತ ಕೇಳೋಣ. ಮಗ ಏನೋ ನಿನ್ನ ಹೆಸರು? ಮಿಥುನ್ ಅಂತ. ಏನು ಓದ್ತಾರೋ ನೀನು? 4th ಸ್ಟ್ಯಾಂಡರ್ಡು. ಎಷ್ಟು ದಿನ ಆಯ್ತು ನೀನು ಬಂದಿಲ್ಲಿ? 4 ದಿನ. ಇಲ್ಲ ಇದೆಯಲ್ಲ ಬಂದಿರೋ ಬಟ್ಟೆಲ್ಲ ಇದೆಯಲ್ಲ ಅವತ್ತಿಂದ ಮತ್ತೆ? ಹಾಂ, ಹೆಂಗೆ ಕತೆ? ಊರಿಗೆ ಯಾಕೆ ಹೋಗ್ಲಿಲ್ಲ? ಏನಕ್ಕೆ ಬಂದೆ? ಜಾತ್ರೆಗೆ ಬಂದ? ಏನಕ್ಕೋಸ್ಕರ ಬಂದೆ? ದನ ಎಷ್ಟು ಜೊತೆ ಇದ್ದು? 2 ಜೊತೆ. ಕೊಟ್ರಾ ಇನ್ನೂ ಇಲ್ವಾ? ಒಂದು ಜೊತೆ ಕೊಟ್ಟು ಇನ್ನೊಂದು ಜೊತೆ ಇದೆ. ಇನ್ನೊಂದು ಜೊತೆ ಇದ್ದಾವೆ. ಅಲ್ಲ ಈ ಚಳಿ ಆಗಲ್ವಾ ನಿನಗೆ? ಬಂದಿದೆಯಲ್ಲ ಆಗುತ್ತೆ. ಮತ್ತೆ ಹೆಂಗೆ ಮಲ್ಕೊಂತೀಯ? ರಗ್ಗಿದೆ. ಹುಲ್ಲೊಳಗೆ ತೋರ್ಕೊಂಬಿಡ್ತೀಯಾ? ಅಪ್ಪನ ಜೊತೆ ಬಂದಿದ್ಯಾ? ಹ್ಞೂ ಸರಿ. ಈ ವಯಸ್ಸಲ್ಲಿ ನೀನು ಈ ದನ ಕರ ಎಲ್ಲ ಯಾಕೆ ಬೇಕು ನಿನಗೆ? ಆಸೆನಾ ದನ ಕರ ಅಂದರೆ? ಹಾಂ, ಅದಕ್ಕೋಸ್ಕರ ಜಾತ್ರೆಗೆ ಬಂದಿದ್ಯಾ? ಮನೇಲಿ ಅಪ್ಪ ಅಮ್ಮ ಹೊಡೆಯಲ್ವಾ ನಿನಗೆ? ಹಾಂ, ಅಲ್ಲ ದನ ಪನ ಅಂತೆಲ್ಲ ಸಾಯ್ತೀಯ ನೀನು? ನಿನ್ಗೇನು ಬಂದಿರೋದು ಓದ್ಕೊಂತೆಲ್ಲ ಹೊಡೆಯಲ್ವಾ? ಏನೂ ಇಲ್ಲ, ಗಟ್ಟಿಗೆ ಮಾತಾಡಿ, ಹೆದರ್ಕೋಬೇಡ. ಹಾಂ, ನೋಡ್ತಾ ಇರ್ಬೋದು ಸ್ನೇಹಿತರೆ, 4 ದಿನ ಆಗಿದೆ ಆ ಹುಡುಗ ಬಂದು. ಚಳಿ ಆದರೂ ಪರವಾಗಿಲ್ಲ, ಹುಡುಗ ಜಾತ್ರೆಲಿ ಇರ್ತೀನಿ ಅಂತ ಹೇಳಿದ್ದಾನೆ. ನೋಡಿ ಎಷ್ಟು ಖುಷಿ ಆಗುತ್ತೆ ಅಂದರೆ, ನಮ್ಮ ಹುಡುಗರಿಗೆ, ನಮ್ಮ ರೈತರ ಮಕ್ಕಳಿಗೆ ಇದೇ ಕಣ್ರಿ ಹೇಳೋದು ಕ್ರೇಜ್ ಅಂತ. ಹಾಂ ಪುಟ, ಇವಾಗ ಒಂದು ಜೊತೆ ಕೊಟ್ಟಿದ್ದೀರಲ್ಲ, ಇನ್ನೊಂದು ಜೊತೆ ಇದ್ದಾವಲ್ಲ, ಅವೆಲ್ಲ ನೀನೇ ನೋಡ್ಕೊಳ್ಳೋದ? ಮನೆ ತಾವು ಹುಲ್ಲಾಕೋದು ಗಿಲ್ಲಾಕೋದೆಲ್ಲ ಮೈ ತೊಳೆದೆಲ್ಲ ಮಾಡ್ತೀಯಾ? ತುಂಬ ಖುಷಿ ಆಗುತ್ತೆ. ಹಾಂ, ಮಾಡ್ತೀಯಾ? ನೀನೆಲ್ಲ ವ್ಯವಸಾಯ ಮಾಡಿಕೊಂಡು ರೈತ ಆಯ್ತೀಯಾ ಅಥವಾ ಆಫೀಸರ್ ಆಯ್ತೀಯಾ? ರೈತ ಆಯ್ತೀಯಾ? ಸಬಾಷ್ ಬಿಡು ಮನೆ. ಥ್ಯಾಂಕ್ ಯು. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವರು ಅವ್ರ ತಂದೆ ಅಂತೆ. ಆ ಹುಡುಗ ನಿಜಕ್ಕೂ ನಮಗೊಂದು ಖುಷಿ ಆಯಿತು. ಯಾಕೆಂದರೆ ಮಕ್ಕಳು ಈ ವಯಸ್ಸಲ್ಲಿ ಏನೇನೆಲ್ಲ ಕಲಿಬೇಕೋ ಅದನ್ನು ಬಿಟ್ಟು ಮದುವೆ ಆಗದಿರೋ ಪರವಾಗಿಲ್ಲ ಅಣ್ಣ, ನಾನು ದನ ಬೇಯಿಸ್ತೀನಿ ಇನ್ನೆಲ್ಲ. ತುಂಬ ಒಂದು ಖುಷಿ ಆಗ್ತಿದೆ. ನೋಡಿ, ಇವರೇ ಅವ್ರ ತಂದೆ ಇವಾಗ ಬಂದಿದ್ದಾರೆ. ಮಧ್ಯರಾತ್ರಿಯಲ್ಲಿ ಎದ್ದು ಹುಲ್ಲಾಗ್ತಾನಂತೆ ದನಗಳಿಗೆ. ಇದು ಆ್ಯಕ್ಚುಲಿ ಒಬ್ಬ ರೈತರ ಮಕ್ಕಳು ಅಂದರೆ ಇದು ತುಂಬ ಒಂದು ಖುಷಿ ಆಗುತ್ತೆ. ಓಕೆ, ಥ್ಯಾಂಕ್ ಯು ಅಣ್ಣ. ಇವಾಗ ನಿಮ್ಮ ಮಗ ಓದೋದ್ಗಿದ್ದೆಲ್ಲ ಬಿಟ್ಟು ಈ ಥರ ದನ ಕರ ಅಂತ ಇದು ಮಾಡ್ತಿದ್ದಾನಲ್ಲ, ನಿಮ್ಗೇನು ಬೇಜಾರಿಲ್ವಾ? ಬೇಜಾರಿಲ್ಲ, ಓದಿಸ್ತೀರಾ? ಅಲ್ಲ ಆದ್ರೂ ಈ ಥರ ದನ ಕರ ಅಂತ ಇಷ್ಟು ಚಿಕ್ಕ ವಯಸ್ಸಿಗೆ ಇದು ಮಾಡ್ತಿದ್ದಾನಲ್ಲ? ಚಿಕ್ಕ ವಯಸ್ಸು ಆದರೂ ದನ ಕರಿನ ಮಗ ಹುಚ್ಚು. ಓಕೆ, ಏನು ತೊಂದರೆ ಏನಿಲ್ಲ, ಬೇಜಾರೇನಿಲ್ಲ? ಓಕೆ, ಥ್ಯಾಂಕ್ ಯು. ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ಒಂದು ಜೊತೆ ಕರುಗಳು ಬೂಕದ ಬೆಟ್ಟದಲ್ಲಿ ವಿಡಿಯೋ ಮಾಡ್ತಾಯಿದ್ದೀವಿ. ಮೊನ್ನೆ ರೈತರ ಹತ್ರ ಮಾತಾಡೋಣ, ಹೆಂಗೆ ವ್ಯಾಪಾರ ಹೆಂಗಿದೆ ಬೂಕನ ಬೆಟ್ಟ ಅಂತ ಕೇಳೋಣ. ಮೊದಲ ವಿಡಿಯೋ ಇದು. ತುಂಬ ಒಂದು ಖುಷಿ ಆಗ್ತಿದೆ. ರೈತರು ಎಷ್ಟು ಖುಷಿ ಪಡ್ತಾರೆ ಅಂತ ನೋಡೋಣ. ಯಜಮಾನ್ರೆ ನಮಸ್ಕಾರ. ಹೇಳಿ ಸರ್. ಏನು ನಿಮ್ಮ ಹೆಸರು? ನನ್ನ ಹೆಸರು BN ಜಯರಾಮೇಗೌಡ. ಯಾವ ಊರವರು? ಬೊಮ್ಮೇನಹಳ್ಳಿಯವರು. ಕದಬಳ್ಳಿ ಪಕ್ಕ. ಎಷ್ಟು ಕಿಲೋಮೀಟರ್ ಆಯ್ತದೆ ಬೂಕದ ಬೆಟ್ಟಕ್ಕೆ? 15ರಿಂದ 16 ಕಿಲೋಮೀಟರ್ ಆಯ್ತದೆ. 15 ಕಿಲೋಮೀಟರ್ ಆಯ್ತದೆ. ಓಕೆ, ಎಷ್ಟು ವರ್ಷದಿಂದ ಈ ಜಾತ್ರೆ ಕಟ್ತಾ ಇರೋದು? ನಮ್ಮ ಕಂಡಾಗಿ ನನಗೆ 65 ವರ್ಷ. ನಾವು 50 ವರ್ಷದಿಂದ ಈ ಜಾತ್ರೆ ಬರ್ತಾ ಇದ್ದೀವಿ. 50 ವರ್ಷದಿಂದ ಜಾತ್ರೆಗೆ ಬರ್ತಾ ಇದ್ದೀರಾ? 50 ವರ್ಷದಿಂದ ಬರ್ತಾರೋ ಜಾತ್ರೆಗೂ ಇವತ್ತಿಗೂ ಏನು ವ್ಯತ್ಯಾಸ? ವರ್ಷ ಒಳ್ಳೆ ವ್ಯಾಪಾರ ಆಯ್ತಿತ್ತು. ಈ ವರ್ಷ ವ್ಯಾಪಾರ ಸ್ವಲ್ಪ ಲಾಸ್ಗಳು ಜಾಸ್ತಿ ಅವೆ. ಹಾಂ, ವ್ಯಾಪಾರ ಸ್ವಲ್ಪ ಮಂಕು, ಆದರೂ ವ್ಯಾಪಾರ ನಡೀತಾ ಇದೆ. ವ್ಯಾಪಾರ ಒಟ್ಟಲ್ಲಿ ಮಲಗಿಸ್ಬಿಟ್ಟಿದ್ದೀರಾ? ಸ್ವಲ್ಪ ಮನೆಗೆ ಅದೇ, ಆದರೂ ನಡೀತಾ ಇದೆ. ಆದರೂ ನಡೀತಾ ಇದೆ ಅಂದರೆ ಬಿಡು ಕೊಟ್ಟರೆ ಹಿಡ್ಕೋತಾರೆ, ಇಲ್ಲ ಅಂದರೆ ಇಲ್ಲ. ಓಕೆ, ಈಗ ದನ ಕರ ಎಲ್ಲ ಕಟ್ಕೊಂಡು ಸಾಕ್ತಾ ಇದ್ದೀರಲ್ಲ, ವಯಸ್ಸಾಯ್ತಲ್ಲ, ಏನಕ್ಕೆ ಈ ಜಾತ್ರೆ ಚಳಿ ಎಲ್ಲ? ಸುಮ್ಮನೆ ನಿಮ್ಮದೇ ಮನೇಲಿ ಇರ್ಬೇಕು ತಾನೇ? ಈ ಬಸವಣ್ಣ ಸಾಕಿದ್ರೆ ಆರೋಗ್ಯ ಚೆನ್ನಾಗಿರ್ತದೆ. ಯಾಕೆ ಅಂದರೆ ಬೆಳಗ್ಗೆ 6 ಕಟ್ಕೊಂಡು ಹೋಗ್ತೀವಲ್ಲ, ಮೈಯಿನ ಬೆವರೆಲ್ಲ ಸುರಿತದೆ. ಯಾವುದೇ ಕಾಯ ಕಸಾಲಿರಕ್ಕಲ್ಲ ನಮಗೆ. ಆದ್ರಿಂದ ಒಂದು 10 ಗಂಟೆ ಕೆಲಸ ಮಾಡಿ ಬಂದ್ರೆ ನಮ್ಗೆ ಆರೋಗ್ಯ ಬಹಳ ಚೆನ್ನಾಗಿರ್ತದೆ. ಆಮೇಲೆ ಈ ಟ್ರ್ಯಾಕ್ಟರ್ ನಂಬ್ಕೊಂಡು ನಾವು ವ್ಯವಸಾಯ ಮಾಡಕ್ಕಾಗಲ್ಲ. ಈ ದನ ಅಂದ್ರೆ ಇವ್ರು ವ್ಯವಸಾಯ ಮಾಡ್ತೀರಾ ನೀವು? ವ್ಯವಸಾಯ ಮಾಡ್ತೀವಿ.
ಓ ಹಂಗೆ. ಓಕೆ, ಈಗ ವ್ಯವಸಾಯ ಎಲ್ಲ ಮಾಡ್ತಿರಲ್ಲ, ಮಾಡ್ತೀವಿ. ಹಾಂ, ಈಗ ಈ ಎತ್ತುಗಳನ್ನ ಜಾತ್ರೆಗೆ ಬಂದಿದ್ರಲ್ಲ, ನೀವು 120 ಊಟ ಮಾಡಿದ್ರ ಜೊತೆನೇ ತಂದ್ರಾ? ನಾವು ಜೊತೆನೇ ಎಲ್ಲಿ ತಂದಿದ್ದು ನೀವು? ನಾವು ಬೆಳ್ಳೂರು ಪಕ್ಕ ಬೆಳ್ಳೂರು ಪಕ್ಕ. ಪುರ ಅಂದ್ಬಿಟ್ಟು ಹಾಂ, ಅಲ್ಲಿಂದ ತಗೊಬಂದು ಇವಾಗ ನೀವು ಇಲ್ಲಿ ಜಾತ್ರೆ ಗಂಟ ಮೇಯಿಸಿ ಮಾರ್ತಾ ಇದ್ದೀರಾ, ವ್ಯವಸಾಯ ಎಲ್ಲ ಮಾಡಿ. ಮಾಡಿದ್ವಿ. ಖುಷಿ ಆಗುತ್ತಾ? ಖುಷಿ ಆಯ್ತದೆ ನಮಗೆ. ಖುಷಿ ಆಯ್ತದೆ, ಏನು ತೊಂದರೆ ಏನಿಲ್ಲ. ಇವಾಗ ಇದಕ್ಕೆಲ್ಲ ಏನು ತಿಂಡಿ ಕೊಡ್ತೀರಾ? ತಿಂಡಿ, ಹಾಂ ಅವು ತಿನ್ನುವಂಥ ಬೆಣ್ಣೆ, ಹಾಂ ಹಾಲು, ಹಾಂ ರವೆ, ಹಾಂ ಎಲ್ಲ ಕೊಡ್ತೀರಾ? ಹಾಂ, ಇವಾಗ ಇಷ್ಟೆಲ್ಲ ಕೊಡ್ತೀರಲ್ಲ, ಇದಕ್ಕೆಲ್ಲ ದುಡ್ಡು ಖರ್ಚಾದ್ರೆ ನಿಮ್ಗೆ ಎತ್ತಿಗೆ ಲಾಸ್ ಆಗಲ್ವಾ? ಆಮೇಲೆ ಭೂಮಿಲಿ ನಮಗೆ ಫಲವತ್ತತೆ ಕೊಡ್ತದಲ್ಲ ಇದು. ಹಾಂ ಒಂದು ಟ್ಯಾಕ್ಟ್ರಿಗೆ 1,000 ರೂಪಾಯಿ ಕೊಡ್ಬೇಕು ಒಂದು ಗಂಟೆಗೆ. ಹಾಂ ಈಗ ನಾವು ಒಂದು ಒಪ್ಪತ್ತು ಹೊಡೆದು ಬಂದರೆ ಮಧ್ಯಾಹ್ನ ಗಂಟ ಹಾಂ ಅದು 1,500 2,000 ನಮ್ಗೆ ಪ್ರಾಫಿಟ್ ಆಗಿದೆ. ಅದು 500 ರೂಪಾಯಿ ತಿಂತದಷ್ಟೇ. ಹಾಂ, ಏನಕ್ಕೆ ಪ್ರಾಫಿಟ್ ಆಯ್ತದೆ? ನಾವು ಈಗ ಉತ್ತುಪತ್ತೀವಲ್ಲ, ಓ ಉಳುಮೆ ಮಾಡಕ್ ಹೋಯ್ತೀರಿ? ಓ ಬೇರೆಯವ್ರಿಗೆ ಬೇರೆ ಟ್ಯಾಕ್ಟ್ರಿ ಕೊಡ್ತೀವಲ್ಲ, ಆ ದುಡ್ಡು ನಮ್ಗಳು ಉಪಯೋಗ ಆಯ್ತದಲ್ಲ, ಹಾಂ ಅದು 500 ರೂಪಾಯಿ ತಿನ್ಲಿ, 500 ರೂಪಾಯಿ ತಿನ್ಲಿ. ಓ ಇವೇ ವ್ಯವಸಾಯ ಮಾಡಲಿ ಅಂತ ಅಂದರೆ ತುಂಬ ಒಂದು ಖುಷಿ ಆಗುತ್ತೆ. ಖುಷಿ ಆಯ್ತದೆ. ಹಾಂ, ಇವಾಗ ಬೂಕನ್ ಬೆಟ್ಟಕ್ಕೆ ಜಾತ್ರೆಗೆ ಬಂದಿದ್ರಲ್ಲ, ಇವಾಗ ಇವೆಲ್ಲ ವ್ಯಾಪಾರ ಆಗವ? ಇನ್ನೂ ಆಗಿಲ್ಲ, ಕೇಳ್ತಾವ್ರೆ. ಕೇಳ್ತಾವ್ರೆ. ಈಗ ನೀವೆಲ್ಲ ಫ್ರೆಂಡ್ಸ್ ಎಲ್ಲ ಒಂದೇ ಕಡೆ ಸೇರ್ಕೊಳ್ಳೋದಾ? ಒಂದೇ ಊರವರು? ಒಂದೇ ಊರವ್ರು ಒಂದೇ ತ ಸೇರ್ತೀವಿ. ಎಷ್ಟು ಜೊತೆ ಬಂದವ್ರೆ? ಇಲ್ಲಿ ನಾವು ಒಂದು 15 ಜೊತೆ ಬಂದ್ವಿ. 10-15 ಜೊತೆ ಬಂದಿದ್ದೀರಾ. ಓಕೆ, ಒಟ್ಟಿನಲ್ಲಿ ವ್ಯಾಪಾರ ಈ ವರ್ಷ ಮಲಗಿಸಿದ್ದೀರಾ ಬೂಕನ್ ಬೆಟ್ಟದಲ್ಲಿ? ಏನು ಮಲಗಿಲ್ಲ, ನಡೀತಾ ಇದೆ. ಹಾಂ, ಇವತ್ತೆಲ್ಲ ಮೆರವಣಿಗೆಲ್ಲ ನೋಡ್ಕೊಂಡು ಹಾಂ, ನಾಳೆ ವ್ಯಾಪಾರ ಆಯ್ತದೆ. ನಾಳೆ ವ್ಯಾಪಾರ ಆಯ್ತದೆ. ಈಗ ವ್ಯಾಪಾರ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಏನಿಲ್ಲ, ಮನೆಗೆ ಹೊಡ್ಕೊಂಡು ಹೋಗ್ತೀವಿ, ಮೇಯಿಸ್ತೀವಿ. ಇನ್ನೂ ಖುಷಿ ನಮ್ಗೆ. ಇನ್ನೊಂದ್ ಜೊತೆ ತಾಬಕ್ಕಲ್ಲ. ಈಗ ಈ ಜಾತ್ರೆಲೆ ಮಾರ್ಬಿಟ್ಟು ಇನ್ನು ವರ್ಷ ಎಲ್ಲ ಸುಮ್ಮನೆ ಕೂತ್ಕೊಳಕ್ಕಲ್ಲ, ಒಂದ್ ಜೊತೆ ತಾಳ್ಲೇಬೇಕು. ಇವೇ ಇರ್ತವಾಗ. ಓ ಹಂಗೆ, ಆ ಥರ. ಇವಾಗ ಇದನ್ನೆಲ್ಲ ಸಾಕಿದ್ದೀರಾ, ಎಲ್ಲ ಮಾಡಿದ್ದೀರಾ, ಇದೇ ಕಲೆನ ಮಕ್ಳುಗಳಿಗೂ ಆಲೆ ಹರಿಸ್ಬಿಟ್ಟಿದ್ದೀರಲ್ಲ? ಸ್ವಲ್ಪ ಕಲ್ತ್ಕೋತಾವ್ರೆ, ಸ್ವಲ್ಪ ಮೊಮ್ಮಕ್ಳೆಲ್ಲ ಕಲಿತಾವ್ರೆ. ಹಾ, ಈ ಸುಳಿ ಸುದ್ದಿ ಎಲ್ಲ ನೋಡಕ್ ಏನ್ ಮಾಡ್ತೀರಾ? ಅವ್ರಿಗೂ ಪಾಠ ಮಾಡಿ ತೋರಿಸಿದೀವಿ. ಹಾ, ಆಲೆ ಒಬ್ಬ ಮಗ ಮಾರ್ಯವನ ಒಂದ್ ಜೊತೆ. ಹಾ, ಒಂದ್ ಜೊತೆ ಮಾರ್ಕೊಂಡವನೆ. 1 ಲಕ್ಷಕ್ಕೆ ತಕೊಟ್ಟಿದ್ದೆ. ಹಾ, 1,10,000 ಕೊಟ್ಟವನು. ಹಂಗಾರೆ 10,000 ದುಡ್ಡು ಬಂದದೆ. ಬಂದದ್ ಲಾಭ. ರಾತ್ರಿ ಇಲ್ಲೇ ಇರ್ತೀರಾ? ರಾತ್ರಿ ನಾವು ಒಂದು ವಾರ ಯಾವುದೇ ಕಾರಣಕ್ಕೂ ಮನೆಗೆ ಹೋಗಲ್ಲ. ನಾವು ಒಂದ್ ವಾರ ಮನೆಗೆ ಹೋಗಲ್ಲ. ನಮ್ಗೆ ಊಟ ಉಪಚಾರ ಒಂಥರ ವರ್ಷದ ಬೇಜಾರಲ್ಲಿ ಕಳೀತದೆ ಹಂಗೆ. ಓ ಅಂದ್ರೆ ಬಾಡು ಬಳೆ ಎಲ್ಲ ಇಲ್ಲೇ ಮಾಡ್ಕೊಂಡು ತಿನ್ಕೊಂಡು ಆರಾಮಾಗಿ ಒಬ್ಬರೇ ತಿನ್ನಲ್ಲ. ಹಾ, ಫ್ರೆಂಡ್ ಸರ್ಕಲ್ ಎಲ್ಲ ಸೇರಿಸ್ಕೊಂಡು ಇಡೀ ಬಂದವ್ರಿಗೆಲ್ಲ ಒಂದು ಊಟ ಹಾಕ್ತೀವಿ ನಾವು. ಖುಷಿ ಆಗುತ್ತೆ. ಖುಷಿ ಖುಷಿ ಖುಷಿ. ಓಕೆ, ಇವಾಗ ಜಾತ್ರೆಗೆ ಬಂದಿದ್ದೀರಾ, ಎಲ್ಲ ಖುಷಿ ಆಗುತ್ತೆ. ಇವಾಗ ರಾತ್ರಿಗೆ ದುಡ್ಡೆಲ್ಲ ನಿಮ್ಮ ಹತ್ರನೇ ಇದೆಯಾ? ದುಡ್ಡು ಮಡಗಿರ್ತಾರೆ. ನಮ್ಮ ಹುಡುಗರು ವಯಸ್ಸಾಯ್ತು ಅಂತ ಸ್ವಲ್ಪ ಮಜ್ಜಿ ಕಾಯ್ಕೊಂಡು ಮನ್ಗಿರ್ತಾರೆ. ಓ ಹಂಗೆ. ಮಡ್ಕೋದು ಅಂದ್ರೆ ಅಲ್ಲ, ರಾತ್ರಿಗೆ ಏನಾರ ನಾನು ಬಂದು ಹೋಗೋಣ ಒಂದು ರೌಂಡು ಅಂತ ಬಂದು ಹೋಗಿ ನಿಮ್ಗೆ ಸಿಗಲ್ಲ. ನಾಲ್ಕು ಕುಡಿರ್ತೀವಿ ನಾವು. ಓ ಹಂಗೆ. ಓಕೆ, ಅಪ್ಪಿ ತಪ್ಪಿ ಏನಾದ್ರು ನೀವು ಕಳ್ತನ ಮಾಡಕ್ ಬಂದು ನಾವೇನು ಬಿಡಕ್ಕಲ್ಲ. ತಡಿ ನೋಡಿ ಹೆಂಗವೆ. ಓ ಹಂಗೆ. ಹಾಂ, ಹೋಟೆಲ್ ಒಂದು ತುಂಬ ಖುಷಿ ಆಯಿತು. ಜಾತ್ರೆ ಮಾಡ್ತಾ ಇದ್ದೀರಾ? ಹಾಂ, ಹೋಟೆಲ್ ಇರೋ ಎತ್ತು ಸಾಕೋದ್ರಲ್ಲಿ ನಾವೇ ಸಾಕ್ತೀವಿ ಅಂತ ಗಂಡಾಳೆ ಅಂತಲ್ಲ. ನಮ್ಮನೆ ಹೆಂಗಸರುಗಳು ಬಹಳ ಪ್ರೀತಿಯಿಂದ ಕಾಣ್ತಾರೆ. ಬಹಳ ಪ್ರೀತಿ ಅವ್ರಿಗೆ, ನಮಗಿಂತಲೂ ಹೆಚ್ಚಿನ ಪ್ರೀತಿ ಅವ್ರಿಗೆ. ನಾವೆಲ್ಲ ಹೋಗಿರ್ತೀವಿ 4 ದಿವಸ, ಅವಕ್ಕೆಲ್ಲ ತಿಂಡಿ ತೀರ್ಥ ಎಲ್ಲ ಕೊಟ್ಕೊಂಡು ನಿರ್ವಹಿಸ್ತಾರೆ ಆ ಥರ. ಓಕೆ, ಇವು ಯಾರು ಈಗ ಬೂಕದ ಬೆಟ್ಟದಲ್ಲಿ ಓಕೆ ಮಾರಿದ್ರೆ ಓಕೆ, ಮಾರಲಿಲ್ಲ ಅಂದ್ರೆ ಮನೆಗೆ ಕೊಡ್ಕೊಂಡು ಹೋಗ್ತೀರಾ? ಯಾರಾದರೂ ಬಂದರೆ ಕೊಡ್ತೀರಾ? ನಿಮ್ಮ ಮೊಬೈಲ್ ನಂಬರು? 78 299 76 424. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ಅವರ ಮೊಬೈಲ್ ನಂಬರ್ ಆಗಿರುತ್ತೆ. ಆಗ ಒಂದು ವೇಳೆ ಯಾರಿಗಾದ್ರೂ ಬೇಕು ಅನಿಸಿದ್ರೆ ಈ ಎತ್ತುಗಳನ್ನು ಪರ್ಚೇಸ್ ಮಾಡ್ಬೋದು. ಅವರು ಬೇರೆ ಒಂದು ಊರಲ್ಲಿ ತೊಗೊಬಂದು ನಿಂತ್ಕೊಳ್ಳಿ ಪರವಾಗಿಲ್ಲ. ಬೇರೆ ಒಂದು ಊರಲ್ಲಿ ತೊಗೊಬಂದು ಇವತ್ತು ಇದನ್ನು ಮೇಯಿಸಿ ಒಂದು ದೊಡ್ಡ ಮಟ್ಟಕ್ಕೆ ನಿಲ್ಲಿಸ್ಕೊಂಡು ಒಂದು ಜೊತೆ ಮಾಡ್ಕೊಂಡಿದ್ದಾರೆ. ವ್ಯವಸಾಯ ಎಲ್ಲ ಮಾಡ್ತಾರಂತೆ. ಮಾಡಿ ಅದನ್ನು ಅವರು ಮುಂದುವರಿಸ್ತಿದ್ದಾರೆ. ಹಂಗಾಗಿ ಯಾರಿಗಾದ್ರೂ ಬೇಕು ಅನಿಸಿದ್ರೆ ಫೋಟೋಸು ವೀಡಿಯೋಸ್ ಎಲ್ಲ ಹಾಕಿರ್ತೀನಿ, ನೋಡಿಕೊಂಡು ಬಂದು ನಿಮ್ಗೇನಾರು ಬೇಕು ಅಂದರೆ ತೊಗೋಬೋದು. ತುಂಬ ಒಂದು ಖುಷಿ ಆಗುತ್ತೆ. ಯಾಕೆ ಅಂತಂದರೆ ಎಲ್ಲ ಒಂದು ರೈತರ ಮನೆಯಲ್ಲೂ ಕೂಡ ನಾವು ಮೂಲ ರೈತರು ಹತ್ರ ನಾವು ಈಗ ಯಜಮಾನ್ರೆ, ಈಗ ಜಾತ್ರೆ ಎಲ್ಲ ಮಾಡ್ತೀರಾ, ಒಂದು 8 ದಿನ ಎಂಜಾಯ್ ಮಾಡ್ತೀರಾ, ತಿರ್ಗಾ ಹೋಗಿ ಇನ್ನೊಂದು ಜೊತೆ ಮಾರಿದ್ರೆ ತಗೋತೀರಾ, ಇಲ್ಲ ಅಂದರೆ ಇವನೇ ಮಡಿಕತ್ತೀರಾ. ಆಗಿನ ಕಾಲದಲ್ಲಿ ನೀವೇನು ಓದಿ ಗೀದಿ ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ಲಿಲ್ವಾ? ವಿದ್ಯಾಭ್ಯಾಸ ಮುಗಿಸ್ತಾ ಅಪಾಯಿಂಟ್ ಸಿಕ್ಕಲಿಲ್ಲ. ಏನು ವಿದ್ಯಾಭ್ಯಾಸ ಮಾಡಿದ್ರಿ? ನಾವು ಪ್ರಿಪೇರ್ ಮಾಡಿದ್ದು, ದೈಹಿಕ ಶಿಕ್ಷಣ ತರಬೇತಿ ಮಾಡಿದ್ದು 85-86ರಲ್ಲಿ BPEd ಮಾಡಿ. ಹಾಂ, ಈ ಸರ್ಕಾರದವರು ನಮ್ಮನ್ನ ಉದ್ಯೋಗಕ್ಕೆ ಅವಕಾಶ ಕೊಡಲಿಲ್ಲ. ಅವರು BPEd ಮಾಡಿ ನೀವು ಇವತ್ತು ದನ ಕಟ್ಕೊಂಡು ರೈತರಾಗಿದ್ದೀರಾ. ಹೊಡಿಬೇಕ್ರಿ ಚಪ್ಪಾಳೆ ನಿಜವಾಗ್ಲೂ. ಕ್ರೀಡೆಲು ರಾಜ್ಯ ಮಟ್ಟದ ಒಂದು ಪ್ರಶಸ್ತಿನೂ ತಂದ್ವಿ ನಾವು.
ಬಾ 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 ಕಬಡ್ಡಿ ವಾಲಿಬಾಲು ಹಾಂ ಎಲ್ಲ ಅವತ್ತಿನ ಕಾಲದಲ್ಲಿ ಆಡ್ತಿದ್ರಿ ಆಡಿದ್ವಿ. ನೋಡ್ರಿ ರೈತರು ಮಕ್ಕಳು ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋದಕ್ಕೆ ಇದೇ ಕಣ್ರಿ ಸಾಕ್ಷಿ. ನೋಡ್ರಿ ಮಣ್ಣೆಲ್ಲ ಕೆರ್ಕೊಂಡು ಇರ್ತಾರೆ ಅಂತಾರೆ, ಕಾಕಿ ಚಡ್ಡಿ ಪಟಾಪಟಿ ಚಡ್ಡಿ. ನೋಡ್ರಿ ಕ್ರೀಡಾಪಟು ಹೆಂಗೆ. ಅಲ್ಲ ನೀವು ಈ ವಯಸ್ಸಲ್ಲೂ ಎಲ್ಲ ಗೊತ್ತಾ ಈಗ್ಲೂ ನಿಮ್ಮದು? ವಯಸ್ಸಾಯ್ತು 65-60 ವರ್ಷ ಆಯ್ತು, ಯಾರು ಕರೆಯಲ್ಲ ನಮ್ಮನ್ನ. ಹಂಗೆ ವಯಸ್ಸಾದ್ಮೇಲೆ ಹುಡುಗರು ಇಂಥ ಹುಡುಗರು ಆಡ್ತಾರೆ. ಬಟ್ ಅಲ್ಲಿ ನಿಮ್ಗೆ ತುಂಬಾ ಖುಷಿ ಕ್ರೀಡೆ ಅಂದ್ರೆ. ಎಲ್ಲ ಇದ್ರು ಹೋಯ್ತಿವಿ, ಗಂಟೆ 2 ಗಂಟೆ ಒಂದು ಕಬಡ್ಡಿ ಆಗ್ಬೋದು, ವಾಲಿಬಾಲ್ ಆಗ್ಬೋದು, ಕ್ರಿಕೆಟ್ ಆಗ್ಬೋದು, ಹೋಗಿ ನೋಡ್ಕೊಂಬತ್ತೀವಿ. ಹೋಗಿ ನೋಡ್ಕೊಬತ್ತೀರಾ? 13ನೇ ತಾರೀಕು ಕದ್ಬಳ್ಳಿದೆ, ಏನೇ ಆದ್ರೂ 1 ಗಂಟೆ ಹೋಗಿ ನೋಡ್ಕೊಂಬತ್ತೀವಿ. ಆ ಚಾಲು ಎಳೆದ್ಬಿಡ್ತದಲ್ಲ ಹಂಗೆ. ಓಕೆ, ತುಂಬ ಖುಷಿ ಆಯಿತು ಯಜಮಾನ್ರೆ ನಿಮ್ಮ ಹತ್ರ ಮಾತಾಡಿದ್ದಕ್ಕೆ, ಥ್ಯಾಂಕ್ ಯು. ನಾವು 5 ವರ್ಷದಿಂದ ಈಚೆಗಡಿಗೆ ಜಾತ್ರೆಗೆ ಬರ್ತಾ ಇರೋದು. ಆಲ್ಮೋಸ್ಟ್ ಅಲ್ಲೂ ಬಂದರೆ ನಮ್ಮ NS ಫಾರ್ಮರ್ ಶರತ್ ಅಂತಿದ್ದಾನೆ, ಅವನು ನಾನು ಇಬ್ಬರು ಕೂಡ ಬರ್ತೀವಿ. ಅದಕ್ಕೂ ಮುಂಚೆ ನಾವೇನು ಬರ್ತಿರಲಿಲ್ಲ, ತುಂಬ ಹತ್ತಿರದವ್ರು ನಾವು. ಯಾಕೆಂದರೆ ಈ ಜಾತ್ರೆಗೆ ನಮ್ಮ ಮಿಸ್ಸಸ್ಸು ಇಲ್ಲೇ ಪಕ್ಕದ ಊರಿನವರಾಗಿರೋದ್ರಿಂದ ಅವ್ರ ತಾಯಿ. ಸೊ ತುಂಬ ಸತಿ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಎಲ್ಲರ ಒಂದು ಒಡನಾಟ ಚೆನ್ನಾಗಿದೆ, ತುಂಬ ಒಂದು ಖುಷಿ ಆಗುತ್ತೆ. ಅದರಲ್ಲೂ ಈ ಸತಿ ಬಂದಾಗ ಇಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಬೊಮ್ಮೇನಹಳ್ಳಿ ಅವ್ರನ್ನ ಮಾತಾಡಿಸಿದಾಗ ಅವರು ಮೂಲ ರೈತರು, ತುಂಬ ಒಂದು ಖುಷಿ ಆಯಿತು. ಇಲ್ಲಿನ ಒಂದು ನೇಚರ್ ಬಗ್ಗೆ ಆಗ್ಬೋದು, ದೇವಸ್ಥಾನ ಆಗ್ಬೋದು, ಪ್ರತಿ ವರ್ಷ ಜಾತ್ರೆ ಯಾವ ಥರ ನಡೀತಿತ್ತು, ಈಗ ಯಾವ ಥರ ನಡೀತಿದೆ, ಸೋಷಿಯಲ್ ಮೀಡಿಯಾಯಿಂದ ಏನೇನು ಆಗ್ತಿದೆ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು, ಏನು ಆಗಬೇಕು ಆಗಬಾರ್ದು ಎಲ್ಲವನ್ನೂ ಹೇಳಿದಾಗ ತುಂಬ ಒಂದು ಖುಷಿ ಆಯಿತು. ಇವತ್ತು ಒಬ್ಬರು ಹಿರಿಯ ವ್ಯಕ್ತಿಯನ್ನು ನಾವು ಒಂದು ಸನ್ಮಾನ ಮಾಡಿ ನಮ್ಮ ಪ್ರೀತಿಯಲ್ಲಿ ನಾವು ಅವ್ರನ್ನ ಇದು ಮಾಡ್ತಾಯಿದ್ದೀವಿ. ತುಂಬ ಒಂದು ಖುಷಿ ಆಗುತ್ತೆ. ಹಾಗೆ ನೋಡಿ ಸ್ವಲ್ಪ ನೋಡ್ತಾ ಇರ್ಬೋದು ಸ್ನೇಹಿತರೆ, ನಮ್ಮ ಮೂಲ ರೈತರು ವ್ಯವಸಾಯ ಮಾಡ್ತಕ್ಕಂಥ ಒಬ್ಬ ರೈತರನ್ನ ನಾವು ಅವ್ರಿಗೆ ಕೋಟಿ ಖರ್ಚು ಮಾಡಬೇಕಾಗಿಲ್ಲ. 1 ರೂಪಾಯಿಂದಾಗಲಿ ನಾವು ಅವ್ರ ಜೊತೆ ನಿಂತು ಅವ್ರ ಜೊತೆ ಪ್ರೀತಿ ತೋರಿಸಿದ್ರೆ ಅದೇ ದೊಡ್ಡದು. ತುಂಬ ಒಂದು ಖುಷಿ ಪಡ್ತಾರೆ. ಯಾರೋ ಗೊತ್ತಿಲ್ಲ ಎಲ್ಲಿಂದನೋ ಬಂದರು, ಒಂದು ಪ್ರೀತಿ ತೋರಿಸಿದ್ರು ಒಂದು ಇರುತ್ತೆ. ದಯವಿಟ್ಟು ಎಲ್ಲರೂ ಕೂಡ ನಾಳೆ ಬೆಳಗ್ಗೆ ಇದು ಅಪ್ಲೋಡ್ ಆಗಿರುತ್ತೆ. ದಯವಿಟ್ಟು ದೇಶಿಕರು ಜಾತ್ರೆಗೆ ಬನ್ನಿ, ಹೊರಗಡೆಯವರು ಜಾತ್ರೆಗೆ ಬನ್ನಿ, ಮೂಲ ರೈತರ ಮನೆಯಲ್ಲಿ ದನ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಒಂದು ಖುಷಿ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಜೈ ಹಳ್ಳಿಕಾರ್. ಯಜಮಾನ್ರೆ ಥ್ಯಾಂಕ್ ಯು. ಇದೇ ಥರ ದನ ಮೇಯಿಸಿ ತುಂಬ ಚೆನ್ನಾಗಿ ಎಲ್ರಿಗೂ ಒಂದು ಹೆಲ್ಪ್ ಆಗಲಿ, ನಿಮ್ಮಿಂದ ಒಂದು ಸಹಕಾರ ಆಗಬೇಕು. ಮತ್ತು ನಿಮ್ಮನ್ನು ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡು ಇನ್ನೊಬ್ಬರು ಇನ್ನೊಂದಿಗೆ ಮಕ್ಕಳು ಕೂಡ ದನ ಕಟ್ಟಲಿ. ಬಂದ್ರಲ್ಲ ಪಕ್ಕದ ಒಂದು ಗ್ರಾಮದ ರೈತರುಗಳು ಇವರೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಒಂದೇ ಕಡೆ ಒಂದು ಜಾತ್ರೆ ಸಮಾರಂಭವನ್ನು ಸರಿತಾರೆ. ಹಾಗಾಗಿ ತುಂಬ ಒಂದು ಖುಷಿ ಆಗುತ್ತೆ. ಇವರೆಲ್ಲರೂ ಸೇರಿ ಸರ್ ಈ ಥರ ಒಂದು ಸನ್ಮಾನ ಮಾಡ್ಬೋದು ಯಾರಿಗಾರ ಒಬ್ಬರಿಗೆ ಅಂತ ಕೇಳಿದಾಗ, ಸರ್ ನಮ್ಮೂರಿನ ಹಿರಿಯವರು ಇವರೆಲ್ಲರ ಒಂದು ಇದರಲ್ಲಿ ಹಿರಿಯರಿಗೆ ಒಂದು ಪ್ರೀತಿ ತೋರಿಸ್ಕೊಂಡು ಒಂದು ಅವ್ರ ಮಾರ್ಗದರ್ಶನ ತೊಗೊಂಡು ಅವ್ರು ಹೇಗೆ ಅವ್ರ ಜೊತೆ ನಿಂತಿದ್ದಾರೋ ಅದು ಮುಂದಕ್ಕೂ ಇದೇ ಥರ ಇರಲಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಓಕೆ, ಥ್ಯಾಂಕ್ ಯು. ಒಳ್ಳೆದಾಗಲಿ ಎಲ್ಲರಿಗೂ. ನೋಡಿ 4 ದಿನ ಆಗಿದೆ ಅಂತೆ ಈ ಹುಡುಗ ಬಂದು, ಆ 4 ದಿನದಲ್ಲೂ ಕೂಡ ಅವ್ರ ಅಪ್ಪ ಇಲ್ವಂತೆ, ಮಧ್ಯರಾತ್ರಿಯಲ್ಲೇ ತುಲ್ಲಾಗ್ತಾನಂತೆ. ಇದು ನಿಜವಾದ ರೈತರು, ನಿಜವಾದ ಒಂದು ಹಳ್ಳಿಕಾರ್ ಪ್ರೇಮಿ ಅಂದ್ರೆ ಇವನು. ತುಂಬಾ ಖುಷಿ ಪಡಬೇಕು ಅನ್ನೋದಕ್ಕೆ ಓಕೆ, ಥ್ಯಾಂಕ್ ಯು. ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ಹುಡುಗನಿಗೆ ಈ ಎತ್ತು ಒಂದು ಜೊತೆ ಕೊಟ್ಟಿದ್ದಾರಂತೆ, ಇನ್ನೊಂದು ಜೊತೆ ಇದ್ದಾವೆ. ಹಂಗಾಗಿ ಈ ಹುಡುಗ ಇದನ್ನೇ ನೋಡ್ಕೊತಿದ್ದಾನೆ. ಬನ್ನಿ ಪೂರ್ತಿ ಕ್ಲೋಸಪ್ಪಲ್ಲಿ ಆ ಹುಡುಗನ್ನ ಮಾತಾಡ್ಸೋಣ. ಪುಟ, ಏನು ನಿನ್ನ ಹೆಸರು? ಮಿಥುನ್. ಎಷ್ಟು ದಿನ ಆಯ್ತು ಬಂದು? 4 ದಿನ ಆಯ್ತು. 4 ದಿವಸದಿಂದ ಒಬ್ಬನೇ ಇದೆಯಾ ಅಥವಾ ಅಪ್ಪ ಇದ್ದಾರಾ? ಅಪ್ಪ ಇದ್ದಾರೆ. ಎಷ್ಟು ಜೊತೆ ಕೊಟ್ರಿ ದನಗಳು? ದನಗಳು 1 ಜೊತೆ ಕೊಟ್ಟಿದ್ದೇವೆ. ಹಾಂ, ಇನ್ನೊಂದು ಜೊತೆ ಇದೆ. ಇನ್ನೊಂದು ಜೊತೆ ಇದ್ದಾವೆ. ಓಕೆ, ಇವಾಗ ನಿನಗೆ ಚಳಿ ಅಂತ ಅನ್ನಿಸ್ತಾ ಇಲ್ವಾ? ಇಲ್ಲ, ಚಳಿ ಅಂತ ಅನ್ನಿಸ್ತಾ ಇಲ್ವಾ? ಯಾವ ಥರ ಮಲ್ಕೊತೀಯ ನೀನು? ಕತೆ ಹೆಂಗೆ? ಮಾಮೂಲಿ ಮನೇಲಿ ಮನೆ ಹಂಗೆ ಮಲ್ಕೋತೀಯಾ? ಚಳಿ ಅಂತ ತುಂಬ ಚಳಿ ಅಂತ ಅನ್ಸಲ್ವಾ? ಅನ್ಸಲ್ಲ. ಯಾಕೆ ಬೇಕು ಈಗ ನಿನ್ಗೆ ದನ ಕರ ಎಲ್ಲ ಜಾತ್ರೆಗೆಲ್ಲ ಯಾಕೆ ಬರ್ತೀಯಾ? ನನಗೆ ಓದೋದ್ಕಿಂತ ಇದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ. ಏನಕ್ಕಿಂತ? ಓದೋದ್ಕಿಂತ ಹಾಂ, ಓರಿ ಮೇಲೆ ಜಾಸ್ತಿ ಇಂಟ್ರೆಸ್ಟು. ಈ ಓರಿ ಮೇಲೆ ಜಾಸ್ತಿ ಇಂಟ್ರೆಸ್ಟು ಅಂದರೆ ನೀನು ಓದಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಟ್ಟಲ್ಲಿ ಓರಿ ಮೇಯಿಸ್ಬೇಕು. ಹಾಂ, ಸಭಾಷ್ ಕಣಪ್ಪ, ಮೆಚ್ಚಿದೆ ನಿನ್ನ. ಅಲ್ಲ ಕಣೋ, ಇವತ್ತಿನ ಕಾಲದಲ್ಲಿ ಓದಿರೋರಿಗೆ ಹೆಣ್ಣು ಸಿಗೋದು ಕಷ್ಟ. ಹಾಂ, ನಾಳೆ ದಿನ ಬೆಳೆದು ದೊಡ್ಡವನಾದ್ಮೇಲೆ ನೀನು ಮದುವೆ ಆಗೋದಕ್ಕೆ ಹೆಣ್ಣು ಸಿಗಲಿಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಮದುವೆನೇ ಆಗಲ್ಲ ಅಲ್ವಾ? ಬರೀ ಹೊಲ ವ್ಯವಸಾಯ ಮಾಡ್ಕೊಂಡು ಇರ್ತೀಯ ಆರಾಮಾಗಿ. ಆ ಥರ ತುಂಬ ಒಂದು ಖುಷಿ ಆಗುತ್ತೆ ಕಣೋ ನಿನ್ನನ್ನು ಮಾತಾಡ್ಸಿದ್ರೆ. ಹಾಂ, ಈಗ ಇವಕ್ಕೆಲ್ಲ ಹುಲ್ಲು ನೀರು
ಮನೆ ಹತ್ರ ಎಲ್ಲ ಯಾರು ನೋಡ್ಕೊಳ್ಳೋದು, ನೀನೇನಾ? ನಾನು ಸ್ಕೂಲ್ಗೆ ಹೋಗ್ತಾನಲ್ಲ ನಮ್ಮ ಅಮ್ಮ ನೋಡ್ಕೊಳುತ್ತೆ. ಹೌದಾ, ಅಪ್ಪ ನೋಡ್ಕೊಳ್ಳುತ್ತೆ. ಇವಾಗ ಎಲ್ಲೋಗಿದೆ ಅಪ್ಪ? ಇಲ್ಲಿ ಜಾತ್ರೆಲಿ ಇಲ್ವಾ? ಅಪ್ಪ ಅಲ್ಲಿ ಅಡುಗೆ ಮಾಡ್ತಿದ್ದಾರೆ. ಅಡುಗೆ ಮಾಡ್ತಿದ್ದಾರೆ. ಓ, ಎಲ್ಲ ನೀವು ಇಲ್ಲೇ ಅಡುಗೆ ಮಾಡೋದಾ? ಎಲ್ಲ ಇಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡೋದು? ಹೋಟ್ಲಲ್ಲೇನು ಊಟ ಮಾಡಲ್ಲ? ತುಂಬ ಒಂದು ಖುಷಿ ಆಗುತ್ತೆ. ನಿನ್ನ ಮೊಬೈಲ್ ನಂಬರ್ ಏನು ಗೊತ್ತಾ? ಇಲ್ಲ, ಅಪ್ಪನ ಮೊಬೈಲ್ ನಂಬರ್ ಗೊತ್ತಿಲ್ವಾ? ಅಪ್ಪನ ಗೊತ್ತು. ಹಾಂ, ಈ ದನಗೋಡ ಯಾರಾದರೂ ಕೇಳಿದ್ರೆ ಕೊಡ್ತೀರಾ? ಅಪ್ಪನ ಮೊಬೈಲ್ ನಂಬರ್ ಏನು? 80 80 88 88 28 28 22 22 56 56. ನೋಡ್ತಾ ಇರ್ಬೋದು ಸ್ನೇಹಿತರೆ, ಏನು ಬುಕ್ಕದ ಮಟ್ಟ ಜಾತ್ರೆಗೆ ಬಂದಿದ್ದೀವೋ, ಆಲ್ಮೋಸ್ಟ್ ಆಲ್ ನೈಟಲ್ಲಿ ವೀಡಿಯೋ ಮಾಡ್ತಾಯಿದ್ದೀವಿ. ಕ್ವಾಲಿಟಿ ಕಡಿಮೆ ಬಂದ್ರೂ ಬ್ಲರ್ರಾಗಿ ಬಂದ್ರೂ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ಯಾಕೆಂದರೆ ನಾವು ಮಾಡ್ತಿರೋದು ಮೂಲ ರೈತರ ವೀಡಿಯೋ. ತುಂಬ ಒಂದು ಖುಷಿ ಆಗ್ತಿದೆ ಈ ಹುಡುಗನ ನೋಡಿದಾಗ. ಇದೇ ಥರ ಇನ್ನು ಮುಂದೆ ಜನ ನಮ್ಮ ಯುವಕರು ಮುಂದೆ ಬರಬೇಕು. ಹಾಗಾಗಿ ನಾನೇ ನೋಡ್ಬಿಡ್ತೀನಿ ಸುಳಿ ಸುದ್ದ ಎಲ್ಲ ಒಂದೇ ಸತಿ ಯಾವ್ದಾದ್ರು ಇದೆಯಾ ಇಲ್ವಾ ಅಂತ, ಬಲ್ಚರಿಕಿರವು ಎಡ್ಚರಿಕಿರವು ಯಾವಾರ ಇದಾವ ಅಂತ. 90% ಗುಂಡಿಗೆ ಸುಳಿ ಕಾಡು ಸುಳಿ ಎರಡನ್ನ ನೋಡಿದ್ರೆ, ಮುಂದೆಗಡೆ ಅಣೆಮೆಗಳ ಸುಳಿ ಪಾತಾಳ ಸುಳಿ ಪರಕ್ ಸುಳಿ ನೋಡಿದ್ರೆ ಸಾಕು. ಮಸ್ಕ ಎಲ್ಲ ಸಾಮಾನ್ಯ ಯಾವೂ ಇಲ್ಲ. ತುಂಬ ಒಂದು ಖುಷಿ ಆಗುತ್ತೆ. ಏನು ಡ್ಯಾನ್ಸ್ ಬೇರೆ ಹೊಡಿತದಲ್ಲ, ಚೆನ್ನಾಗಿ ಸಾಕಿದ್ಯಾ ಮಗ? ಏನೇನು ತಿಂಡಿ ಕೊಡ್ತೀಯಾ? ತಿಂಡಿ ಜಿಂಕೆ ಬೂಸ, ಹಿಂಡಿ, ರವೆ ಬೂಸ, ಚಕ್ಕೆ ಬೂಸ, ರವೆ ಹಿಂಡಿ ಎಲ್ಲ ಕೊಡ್ತೀರಾ? ಎಲ್ಲ ಇಲ್ಲೆಲ್ಲ ಬಂದಿದ್ರಲ್ಲಿ ಏನು ಅಡುಗೆ ಮಾಡ್ಕೊಂಡು ಮಾಡೋದು? ಅಡುಗೆ ಮಾಮೂಲಿ ಪಿಗ್ಗು ಚಿಕನ್ನು ಮಾಡ್ತೀವಿ. ಪಿಗ್ಗು ಇಂಗ್ಲೀಷಲ್ಲಿ ಹೇಳ್ತಿದ್ದೆ, ಹಂದಿ ಮಾಂಸ. ನಾವು ಹೆಂಗಲ್ಲ ಇದು? ಹಾಂ, ಸೋಗಿ ಅಂದರೆ ಮನೇಲಿ ಹೊಡೆದೋಡಿಸ್ಬಿಟ್ಟವ್ರು ನಿಮ್ಮನ್ನ ಒಂದು ವಾರ ಹೋಗಿ ಅಂತ? ಇಲ್ಲ, ನಾವೇ ಬಂದಿದ್ದೀವಿ ಜಾತ್ರೆಗೆ. ನೀವೇ ಬಂದಿದ್ದೀರ ಜಾತ್ರೆಗೆ? ಖುಷಿ ಆಗ್ತಾ ಇದೆಯಾ? ಹಾಂ, ಮುಂದಕ್ಕೆ ಇದು ಒಂದೇ ಜೊತೆ ಕಟ್ತೀಯಾ? ಇನ್ನು ನಿಮ್ಮಪ್ಪ ಥರನೇ ನೀನು ಇನ್ನೂ ಜೋರಾಗೆ 2 ಜೊತೆ 3 ಜೊತೆ 4 ಜೊತೆ ಕಟ್ತೀಯಾ ಮುಂದಕ್ಕೆ ಬೆಳೀತಾ? ನಾವೇ 8 ಜೊತೆ ಕಟ್ತೀನಿ. 8 ಜೊತೆ ಕಟ್ತೀಯಾ? ಪೆಂಡಲೆಲ್ಲ ಜೋರಾಗಿ ಕಟ್ತೀಯಾ? ಅವಾಗ ನಾನು ಫೋನ್ ಮಾಡಿ ಕರಿತೀಯಾ ಯೂಟ್ಯೂಬ್ ಮಾಡ್ಬಾ ಅಂತ? ಖುಷಿ ಆಗುತ್ತಾ? ಓಕೆ, ಥ್ಯಾಂಕ್ ಯು ಪುಟ್ಟ. ಇದೇ ಥರ ದನ ಮೇಸು ಹಳ್ಳಿಕಾರನ ಉಳಿಸ್ತಿರೋನು ಅಂದರೆ ನಿಜವಾಗ್ಲೂ ನೀನು ಕಣ. ತುಂಬ ಒಂದು ಗ್ರೇಟ್ ಖುಷಿ ಆಗುತ್ತೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಆ ಹುಡುಗರ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ನಿಜಕ್ಕೂ. ಹ್ಯಾಂಡ್ಸ್ ಅಪ್ ಹೇಳ್ಬೇಕು ಅವನಿಗೆ. ಓಕೆ, ಥ್ಯಾಂಕ್ ಯು ಪುಟ್ಟ.